ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಒಂದು ಪುಣ್ಯಕ್ಷೇತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಹೇಳಿದ್ರೆ ಶ್ರೀ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ. ತ್ರಿಪುರ ಸುಂದರಿ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ನಿಮಗೆ ಗೊತ್ತಿರೋ ಮಾಹಿತಿಗಳನ್ನ, ವಿಚಾರಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರಿನ ಸಬ್ಬರ್ ಬಸ್ ಸ್ಟ್ಯಾಂಡಿಂದ ಸುಮಾರು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ರಿಂಗ್ ರೋಡ್ಗೆ ಹೊಂದ್ಕೊಂಡಿರೋಂಥ ಈ ದೇವಸ್ಥಾನ ಉತ್ತಳ್ಳಿ ಅನ್ನೋ ಒಂದು ಹಳ್ಳಿನಲ್ಲಿ ಇದೆ. ಈ ರಿಂಗ್ ರೋಡು ಬೆಂಗಳೂರು ಹೈವೇಗೆ ಜಾಯ್ನ್ ಆಗುತ್ತೆ. ಇಲ್ಲಿಗೆ ಬರೋವಂಥ ಭಕ್ತಾದಿಗಳಿಗೆ ಸಿಟಿ ಬಸ್ಸಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಸಿಟಿ ಬಸ್ಸಲ್ಲೂ ಕೂಡ ಬರ್ಬೋದು, ತುಂಬ ಬಸ್ಗಳು ಬರುತ್ತೆ. ಹಾಗೆಯೇ ಓನ್ ವೆಹಿಕಲಲ್ಲಿ ಬರೋರು ಕೂಡ ಆರಾಮಾಗಿ ಈ ರೂಟಲ್ಲಿ ಬರ್ಬೋದು. ರೋಡು ತುಂಬ ಚೆನ್ನಾಗಿರೋ ಕಾರಣ ಯಾವುದೇ ರೀತಿ ತೊಂದರೆಗಳಿರಲ್ಲ. ನಾನಿವಾಗ ಯೂ ಟರ್ನ್ ತೊಗೊಂಡು ಬರ್ತಾ ಇದ್ದೀನಿ. ಲೆಫ್ಟಿಗೆ ತೊಗೊಂಡ್ರೆ ದೇವಸ್ಥಾನ ಸಿಗುತ್ತೆ. ಇದಿರೋದು ಉತ್ತನಹಳ್ಳಿ ಅಂತ ಹೇಳಿ. ಇವಾಗ ದೇವಸ್ಥಾನದ ಆರ್ಚ್ ಹತ್ರ ಬಂದೇ ಬಿಟ್ವಿ. ಶ್ರೀ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನ ಅಮ್ಮನವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗೋಣ. KSRT ಬಸ್ಗಳು ನಿಮಗೆ ಇಲ್ಲಿ ಸ್ಟಾಪ್ ಕೊಡುತ್ತೆ. ಇಲ್ಲಿಂದ ಇಳ್ಕೊಂಡು ನೀವು ಒಂದು 100 ಮೀಟ್ರಷ್ಟು ನಡ್ಕೊಂಬಂದರೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಫಂಕ್ಷನ್ ಹಾಲ್ಗಳು ತುಂಬ ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ಹಬ್ಬಗಳನ್ನ ಮಾಡೋರು, ಫಂಕ್ಷನ್ಗಳನ್ನ ಮಾಡೋರು, ಹಾಗೆಯೇ ಬೀಗೂಟಗಳನ್ನ ಮಾಡೋರು ತುಂಬ ಜನ ಇರ್ತಾರೆ. ಇಲ್ಲಿ ಫಂಕ್ಷನ್ಗಳು ನಡೀತಾನೆ ಇರುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರೋಂಥ ಈ ದೇವಸ್ಥಾನ ತುಂಬ ಶಕ್ತಿಯುತವಾಗಿದೆ. ಹಾಗೆ ನೋಡಿ, ಇಲ್ಲಿ ಸುತ್ತಮುತ್ತ ತುಂಬ ಪೀಸ್ಫುಲ್ ಆಗಿದೆ, ಪ್ರಶಾಂತವಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ನೀವು ಕಾರಲ್ಲಿ ಬರೋರಿಗೆ ಆಗಲಿ, ಬೈಕಲ್ಲಿ ಬರೋರೇ ಆಗಲಿ, ಆಟೋದಲ್ಲಿ ಬರೋರೇ ಆಗಲಿ, ತುಂಬ ಜನಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಬನ್ನಿ ಇವಾಗ ಪೂಜೆ ಸಾಮಾನು ತೊಗೊಳೋದಕ್ಕೆ ಹೋಗೋಣ. ನಾನಿವಾಗ ಜೋಡಿ ತೆಂಗಿನಕಾಯಿ ಪೂಜೆ ಮಾಡಿಸ್ಬೇಕು ಅಂತೇಳಿ ಜೋಡಿ ತೆಂಗಿನಕಾಯಿ ಪೂಜೆ ಸಾಮಗ್ರಿಗಳನ್ನ ತೊಗೋತಾ ಇದ್ದೀನಿ. ಹಾಗೆ ಸಿಂಗಲ್ ತೆಂಗಿನಕಾಯಿ ಪೂಜೆ ಮಾಡಿಸೋರು ಸಿಂಗಲ್ ತೆಂಗಿನಕಾಯಿ ಪೂಜೆ ಸಾಮಗ್ರಿಗಳನ್ನ ತೊಗೊಳ್ಬೋದು. ಕೆಲವರು ಭಕ್ತಾದಿಗಳು ಅವರು ಬೇಡಿಕೆಗಳು ಈಡೇರಿದ್ರೆ ಮಡ್ಲಕ್ಕಿ ಸೇವೆ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿರ್ತಾರೆ. ಅಂಥವ್ರು ಮನೆಗಳಿಂದ ತರ್ತಾರೆ. ಇನ್ನು ಕೆಲವರು ಮನೆಯಿಂದ ತರೋದನ್ನ ಮರ್ತಿರ್ತಾರೆ. ಅಂಥವ್ರಿಗೆ ಇಲ್ಲಿ ಎಲ್ಲ ಥರ ಸಾಮಗ್ರಿಗಳು ಸಿಗುತ್ತೆ. ಇವಾಗ ಮಡ್ಲಕ್ಕಿ ಸೇವೆ ಮಾಡಿಸೋದಕ್ಕೆ ಬ್ಲೌಸ್ ಪೀಸು, ಬಳೆ, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಬಾಳೆಹಣ್ಣು, ಹೂಗಳು, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ಬೆಲ್ಲ, ಅಕ್ಕಿ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಸಿಗುವಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತೊಗೊಂಡೋಗಿ ನಾವು 500 ಕೊಟ್ಟರೆ ಅವರು 500 ದೇವರಿಗೆ ಮಡ್ಲಕ್ಕಿ ಹುಯ್ತಾರೆ. ಪೂಜೆ ಸಾಮಾನು ತೊಗೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಬನ್ನಿ, ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ದೇವಸ್ಥಾನದ ಒಳಗಡೆ ಹೋಗೋಣ. ಬನ್ನಿ ದೇವಸ್ಥಾನದ ಒಳಗಡೆ. ಇತ್ತೀಚೆಗೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದೆ. ಹೊರಗಡೆ ಹೇಗಿದೆ ಹಾಗೇ ಇದೆ. ಒಳಗಡೆ ಮಾತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಎಡಭಾಗದಲ್ಲಿ ಮೊದಲೇ ಆಗಿತ್ತು ಹಾಗೇ ಇದೆ. ಡೈರೆಕ್ಟಾಗಿ ಬಂದಿದ್ದ ತಕ್ಷಣ ದೇವಸ್ಥಾನ ಮೊದಲಿರಲಿಲ್ಲ, ಇವಾಗ ಹೊಸದಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಮೊದಲಿರಲೇ ಇಲ್ಲ, ಈಗ ಹೊಸದಾಗಿ ಮಾಡಿರೋದು. ತ್ರಿಪುರ ಸುಂದರಿ ಅಮ್ಮನವರ ದರ್ಶನ ಮಾಡಬೇಕು ಅಂದರೆ ಒಂದು ಸೌಭಾಗ್ಯ. ಯಾಕಂದರೆ ಅಷ್ಟು ಖುಷಿ ಆಗುತ್ತೆ, ಪಾಸಿಟಿವ್ ವೈಬ್ಸು ಜಾಸ್ತಿ ಇರುತ್ತೆ. ಅದರಲ್ಲಿ ಈ ದೇವಸ್ಥಾನಕ್ಕೆ ಬಂದ್ರಂತೂ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಇವಾಗ ಪೂಜೆ ಮುಗಿಸ್ಕೊಂಡ್ವಿ, ಆದರೆ ಅಲ್ಲಿ ನಮಗೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಪೂಜೆ ಮುಗಿಸ್ಕೊಂಡು ನಾವೀಗ ಗರ್ಭಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಬರೋಣ ಅಂತೇಳಿ ಗರ್ಭಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಮೇಲ್ಗಡೆ ಚಿಕ್ಕದು ಗೋಪುರ ಇದೆ. ಸುತ್ತ ಈಗ ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹಗಳಿದೆ ನೋಡಿ. ಇಲ್ಲಿನ ವಿಶೇಷತೆಗಳು ಏನಪ್ಪ ಅಂತ ಹೇಳಿದ್ರೆ, ನವರಾತ್ರಿ ಟೈಮಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ತಾಯಿಗೆ, ಅಮ್ಮನವ್ರಿಗೆ ಪೂಜೆ, ಪುರಸ್ಕಾರಗಳು, ಅಲಂಕಾರಗಳು, ಅಭಿಷೇಕಗಳು, ಉತ್ಸವಗಳು, ಮಹಾಮಂಗಳಾರತಿಗಳು ಹೇಗೆ ನಡೆಯುತ್ತೋ ಅದೇ ರೀತಿ ಇಲ್ಲಿ ಅಮ್ಮನವ್ರಿಗೂ ಕೂಡ ಪೂಜೆ, ಪುರಸ್ಕಾರಗಳು, ಅಲಂಕಾರಗಳು, ಅಭಿಷೇಕಗಳು, ಮಹಾಮಂಗಳಾರತಿನೇ ಆಗಲಿ ಪ್ರತಿಯೊಂದು ಕೂಡ ಇಲ್ಲೂ ಕೂಡ ನಡೆಯುತ್ತೆ. ಇನ್ನೊಂದೇನಪ್ಪ ಅಂದರೆ, ಈ ದೇವಸ್ಥಾನಕ್ಕೆ ಆಷಾಢದಲ್ಲಿ ಬರೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆಷಾಢದಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಏನೇನು ಪೂಜೆ ಪುರಸ್ಕಾರಗಳು ನಡೆಯುತ್ತೆ, ಸೇಮು ಇಲ್ಲೂ ಕೂಡ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಬರೋಂಥ ಬೇಕಾದಷ್ಟು ಜನ ಭಕ್ತಾದಿಗಳು ಇಲ್ಲಿಗೂ ಕೂಡ ಬರ್ತಾರೆ. ಇಲ್ಲೂ ದೇವ್ರ ದರ್ಶನ ಪಡೆದು ಹೋಗ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ತುಂಬ ರಶ್ ಇರುತ್ತೆ. ಆವಾಗಿನ ಟೈಮಲ್ಲಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಲಡ್ಡು ಕೌಂಟರ್ ಇದೆ. ಇಲ್ಲಿ ಲಡ್ಡುನ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಒಂದಕ್ಕೆ 15 ರೂಪಾಯಿ ಅಂತ, ನೀವು ಎಷ್ಟು ಬೇಕಾದರೂ ಲಡ್ಡುನ ನೀವು ತೊಗೋಬೋದು. ನಾನು ಇವಾಗ 2 ಲಡ್ಡುನ ತೊಗೋತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಬರ್ತಾ ಭಕ್ತಾದಿಗಳು ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ದಿನದಿಂದ ಜಾಸ್ತಿ ಆಗ್ತಾ ಇದ್ದಾರಂತೆ. ಹಾಗೆ ಫಾರಿನರ್ಸ್ಗಳು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರೋರು ಇಲ್ಲಿಗೆ ಬಂದು ವಿಸಿಟ್ ಮಾಡೇ ಹೋಗ್ತಾ ಇದ್ದಾರಂತೆ. ಅಷ್ಟು ಪ್ರಸಿದ್ಧವಾಗ್ತಾ ಇದೆ ಈ ದೇವಸ್ಥಾನ. ತುಂಬ ಶಕ್ತಿಯುತವಾದ ದೇವಸ್ಥಾನ ಇದಾಗಿರೋದ್ರಿಂದ ಹಲವು ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನ ಇಲ್ಲಿ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣರಾಗಿರೋಂಥ ಶ್ರೀ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇಲ್ಲಿಗೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ನಾನು ಇವಾಗ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿದ್ಮೇಲೆ ದೇವಸ್ಥಾನದ ಆವರಣದಲ್ಲಿ ಕೂರಬೇಕು ಅನ್ನೋದು ಒಂದು ಖುಷಿ. ಯಾಕಂದರೆ ಪಾಸಿಟಿವ್ ಎನರ್ಜಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಪೂಜೆ ಮುಗಿಸ್ಕೊಂಡಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ ಅಂತ ಕೂತಿದ್ವಿ. ಒಂದು ನಾಯಿ ಬಂತು. ನಾಯಿಗೆ ಕುಂಕುಮ ಕೂಡ ಇಟ್ಟೆ, ದೇವ್ರ ಪ್ರಸಾದ ಅಂತ ಹೇಳಿ. ಸರಿಗೆ ಇಟ್ಟಿಸ್ಕೊಳ್ಳಿಲ್ಲ, ಅಲ್ಲಾಡ್ತಾ ಇತ್ತು. ಹಾಗೆಯೇ ಕಣ್ಣತ್ರ ಇಟ್ಬಿಟ್ಟೆ ಪಾಪ ಅಂತ ಅನ್ನಿಸ್ತು. ಅದು ಸರಿ, ನಾಯಿ ಪ್ರಸಾದದಲ್ಲಿ ಬಾಳೆಹಣ್ಣು ತಿನ್ನಲ್ವಾ ಅಂತ ನನಗೊಂದು ಡೌಟು. ಬಾಳೆಹಣ್ಣು ತಿನ್ಸೋಕ್ಕೆ ಹೋದರೆ ಎಷ್ಟು ಟ್ರೈ ಮಾಡಿದ್ರೆ ತಿನ್ನಿಲ್ಲ. ಯಾಕಪ್ಪ ಅಂತ ಗೊತ್ತಾಗಲಿಲ್ಲ. ನಾಯಿಗಳು ಬಾಳೆಹಣ್ಣು ತಿನ್ನುತ್ತೋ ಇಲ್ಲೋ ಅಂತ ಅನ್ನೋದು ನನಗೆ ನಿಜ ಗೊತ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರೆ ಲಾಸ್ಟ್ಗೂ ತಿನ್ನಲಿಲ್ಲ. ನಾನು ಇನ್ನೇನು ಪ್ರಸಾದ ತಂದಿದ್ದೆ ಅದಲ್ವಾ ಅಂತ ಅಂದ್ಬಿಟ್ಟು ತಿನ್ಸೋಕೆ ಹೋದೆ, ತಿನ್ನಲಿಲ್ಲ. ನಾಯಿಗಳು ಬಾಳೆಹಣ್ಣು ಏನಕ್ಕೆ ತಿನ್ನಲ್ಲ ಅಂತ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ನಾವೀಗ ಪುರಿ ಮತ್ತು ಖಾರ ಎರಡೂ ತೊಗೋತಾ ಇದ್ದೀವಿ. 1-2 ಲೀಟ್ರ್ ಪುರಿ ಮತ್ತು 1/4 kg ಖಾರ ತೊಗೊಂಡು ನಾವೀಗ ಹೊರಡ್ತಾ ಇದ್ದೀವಿ. ಪಕ್ಕದಲ್ಲೇ ಕಬ್ಬಿನ ಹಾಲಿತ್ತು. ಕಬ್ಬಿನ ಹಾಲು ಕುಡ್ಕೊಂಡು ಹೋಗೋಣ ಅಂತ ಕಬ್ಬಿನ ಹಾಲು ಹತ್ರ ಬಂದ್ವಿ. ತ್ರಿಪುರ ಸುಂದರಿಯವರ ಹುಟ್ಟು ಹೇಗಾಯ್ತಪ್ಪ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಮಹಿಷಾಸುರನ ಮರ್ದನ ಮಾಡೋಂಥ ಸಮಯದಲ್ಲಿ ಅವರ ಬೆವರ ಹನಿ ನೆಲಕ್ಕೆ ಬಿದ್ದಾಗ ಚಾಮುಂಡೇಶ್ವರಿ ದೇವಿಯವರು ಕರೀತಾರಂತೆ, ಜ್ವಾಲಾಮುಖಿ ತ್ರಿಪುರ ಸುಂದರಿ ಬಾ ಅಂತ ಕರೀತಾರಂತೆ. ಆ ಸಮಯದಲ್ಲಿ ಅವರು ಎದ್ದು ಬಂದಾಗ ಅವರು ತುಂಬ ಸುಂದರವಾಗಿರ್ತಾರಂತೆ. ತ್ರಿಪುರ ಸುಂದರಿಯವರು ಜನ್ಮ ತಾಳಿದ್ದೆ ಮಹಿಷಾಸುರನ ಮರ್ದನಕ್ಕೆ ಸಹಾಯ ಮಾಡೋದಕ್ಕೆ ಅಂತಲೇ. ಚಾಮುಂಡಿ ಅಮ್ಮನವ್ರು ಹೇಳ್ತಾರಂತೆ ತ್ರಿಪುರ ಸುಂದರಿಯವ್ರಿಗೆ, ನಾನು ಮಹಿಷಾಸುರನ ಕೊಲ್ಲೋಂಥ ಸಂದರ್ಭದಲ್ಲಿ, ಮರ್ದನ ಮಾಡೋಂಥ ಸಮಯದಲ್ಲಿ ನಿನ್ನ ನಾಲ್ಗೆನ ಹೊರ ಚಾಚಬೇಕು. ಆ ಚಾಚದಂಥ ಸಂದರ್ಭದಲ್ಲಿ ನಾನು ಮಹಿಷಾಸುರನ ಕೊಲ್ತೀನಿ. ಕೊಲ್ಲೋಂಥ ಸಂದರ್ಭದಲ್ಲಿ ಮಹಿಷಾಸುರನ ದೇಹದಿಂದ ಒಂದೇ ಒಂದು ಹನಿ ರಕ್ತ ನೆಲದ ಮೇಲೆ ಬಿದ್ದರೂ ಕೂಡ ಸಹಸ್ರಾರು ರಾಕ್ಷಸರುಗಳು ಉದ್ಭವ ಆಗ್ತಾರೆ. ಅದು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನೀನು ನಾಲ್ಗೆನ ಸಂಪೂರ್ಣವಾಗಿ ಹೊರ ಚಾಚಬೇಕು. ಒಂದು ಹನಿ ರಕ್ತ ಕೂಡ ನೆಲದ ಮೇಲೆ ಬೀಳಬಾರ್ದು ಅಂತ ಆಜ್ಞೆ ಮಾಡ್ತಾರೆ. ಚಾಮುಂಡೇಶ್ವರಿ ಅಮ್ಮನವರು ಹೇಳ್ದಂಗೆ ಶ್ರೀ ತ್ರಿಪುರ ಸುಂದರಿ ಅಮ್ಮನವರು ನಾಲ್ಗೆನ ಹೊರಚಾಚ್ತಾರೆ. ಆ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ಅವರು ಮಹಿಷಾಸುರನ ಮರ್ದನ ಮಾಡ್ತಾರೆ. ಅಗ್ನಿಯಿಂದನೇ ಹುಟ್ಟು ಬಂದಿರೋಂಥ ಶ್ರೀ ಚಾಮುಂಡೇಶ್ವರಿಯವರ ಅಂಶನೇ ಶ್ರೀ ತ್ರಿಪುರ ಸುಂದರಿಯವರು. ಆವಾಗಿಂದ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಹೆಸರುವಾಸಿಯಾಗುತ್ತೆ. ಇದಿಷ್ಟು ನನಗೆ ಗೊತ್ತಿರೋ ಕತೆ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ.